ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಯಿತು ಏನೋ ಗೊತ್ತಿಲ್ಲ. ಇವಾಗ ಮತ್ತೆ ವ್ಲಾಗ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೇ ಸುಮ್ಮನೆ ಒಂದು ಡೈಲಿ ವ್ಲಾಗ್ ಥರ ಮಾಡೋಣ. ಅಂದರೆ ಪ್ರಾಕ್ಟೀಸೇ ತಪ್ಪೋಗಿದೆ ವ್ಲಾಗ್ ಮಾಡೋದು ಅಥವಾ ವಿಡಿಯೋ ಎಡಿಟಿಂಗ್ ಮಾಡೋದು ಎಲ್ಲನೂ ತಪ್ಪೋಗಿದೆ. ಸೊ ಇವತ್ತು ಅರ್ಜೆಂಟಲ್ಲಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ವೀಕೆಂಡು. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಫಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇದನ್ನು ಸ್ಪೆಷಲ್ ಅಲ್ಲ, ಸುಮ್ಮನೆ ರೆಗ್ಯುಲರ್ ಚೆಕಪ್ ಇದೆ ಪಾಪುದು. ಅಂದರೆ ಅವಳದು ಕ್ಯಾಲ್ಶಿಯಂ ಏನು ಸಿರಪ್ ಎಲ್ಲ ಇತ್ತಲ್ವ ಅದೆಲ್ಲ ಮುಗ್ದೋಗಿದೆ. ಸೊ ಇವತ್ತು ಡಾಕ್ಟರ್ ಹತ್ರ ಹೋಗಿ ಅದನ್ನ ಕೇಳ್ಕೊಂಡು ಬರಬೇಕು, ಮುಂದೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಸೊ ಇವಾಗ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಜೊತೆಗೆ ಅವಳಿಗೆ ಸ್ವಲ್ಪ ಹಾಲು ಕೂಡ ಕುಡಿಸ್ಬೇಕು. ಸೊ ಅದಕ್ಕೇ ಹಾಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರು ಹತ್ರ ಹೇಳ್ತಾ ಇದ್ದೆ ನಾನು ವ್ಲಾಗ್ ಮಾಡ್ತೀನಿ ಇವತ್ತು ಅಂತ. ಬಟ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಬೇಗ ಸಿಕ್ಬಿಡ್ತು. ಅದಕ್ಕೆ ನಾನು ಕೆಲಸ ಮಾಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ಇಲ್ಲ ಅಂತಂದ್ರೆ ನಾಳೆ ಅಂತ ಹಂಗೆ ಮುಂದೆ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಬನ್ನಿ, ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ತುಂಬ ಜನರಿಗೆ ಮೋಸ್ಟ್ಲಿ ನಾನು ಮರ್ತೇ ಹೋಗಿರ್ತೀನಿ ಅಲ್ವಾ ವ್ಲಾಗ್ ಮಾಡ್ದೇನೆ. ಸೊ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಆಗುತ್ತೆ ಏನೋ ಗೊತ್ತಿಲ್ಲ. ಬಿಕಾಸ್ ಬೆಂಗಳೂರಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಪಾಪುನ ಇಟ್ಕೊಂಡು ಅವಳನ್ನ ನೋಡ್ಕೊಳ್ಳೋಕ್ಕೆ ನನಗೆ ಫುಲ್ ಡೇ ಸರಿಯಾಗಿಬಿಡುತ್ತೆ. ಇನ್ನೇನು ಅವ್ಳು ಮೊಬೈಲ್ ಇಟ್ಕೊಳ್ಳೋಕ್ಕೆ ಕೊಡಲ್ಲ. ಇನ್ನು ಟ್ರೈಪಾಡ್ ಹಾಕಿ ನಾನು ಎಷ್ಟು ಸರ್ಕಸ್ ಮಾಡಬೇಕೋ ಗೊತ್ತಿಲ್ಲ. ಸೊ ಆದಷ್ಟು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಬನ್ನಿ, ಇವಾಗ ರೆಡಿ ಆಗಬೇಕು, ಪಾಪಗೆ ರೆಡಿ ಮಾಡಬೇಕು, ಹಾಲು ಕುಡಿಸ್ಬೇಕು, ಜೊತೆಗೆ ಹೊರಡಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ ರೆಡಿ ಆದಮೇಲೆ. ಅಂದರೆ ಅದ್ರ ಹಿಂದೆ ಸ್ಟ್ರಗಲ್ ಇಷ್ಟಿರುತ್ತೆ. ಅವಳು ಡ್ರೆಸ್ ಹಾಕಕ್ಕೆ ಕೊಡ್ತಾ ಇಲ್ಲ. ನಮ್ಗೆ ಆಲ್ರೆಡಿ ಟೈಮ್ ಆಗೋಗಿದೆ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನೀವು ಡ್ರೆಸ್ ಹಾಕಿರಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿದ್ರೆ ಅವಳು ಡ್ರೆಸ್ಸೇ ಹಾಕಕ್ಕೆ ಕೊಡ್ತಾ ಇಲ್ಲ. ಅಂತೂ ರೆಡಿಯಾಗಿ ಹಾಸ್ಪಿಟಲ್ಗೆ ಬಂದು ರೀಚ್ ಆದ್ವಿ. ಲಕ್ಕಿಲಿ ಯಾರು ಕೂಡ ಇರಲಿಲ್ಲ, ನಾವು ಅಷ್ಟೇ ಇದ್ದಿದ್ದು. ಅಂದರೆ ಮುಂಚೆ ಒಬ್ಬರು ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವೇ ಆಗಿತ್ತು. ಯಾಕೆ ಅಂತಂದರೆ ನಾವು 10:15ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು. ಬಟ್ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 10:30ನೇ ಆಗೋಗಿತ್ತು. ಅಲ್ಲಿ ರಿಸೆಪ್ಷನಲ್ಲಿ ಕೂತ್ಕೊಳ್ತಾರಲ್ವ, ಅವ್ರು ಹೇಳ್ತಾಯಿದ್ರು ಎಲ್ಲರೂ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಬಟ್ ಇನ್ನೂ ಯಾರೂ ಬಂದಿಲ್ಲ, ಆಮೇಲೆ ಒಟ್ಟಿಗೆ ಎಲ್ಲರೂ ಬಂದುಬಿಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ಎಳ್ನೀರು ಶಾಪ್ ಇದೆ, ಅಲ್ಲಿ ಬಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಬಿಸಿಲಿತ್ತು ಅಲ್ವಾ, ಅದಕ್ಕೇ ಪಾಪುಗೂ ಸ್ವಲ್ಪ ಟೇಸ್ಟ್ ತೋರಿಸೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೀನಿ. ಯಾರು ಏನು ಹೇಳಬೇಡಿ, ಇಷ್ಟು ಚಿಕ್ಕ ಮಗುಗೆ ಎಳ್ನೀರು ಕೊಡ್ತೀರಾ ಅಂತ. ಅವಳಿಗೆ ನಾವು ಏನೆಲ್ಲ ತಿಂತೀವಲ್ವ ಅದನ್ನೆಲ್ಲ ಸ್ವಲ್ಪ ಟೇಸ್ಟ್ ತೋರಿಸ್ತೀವಿ ಅಷ್ಟೇ. ಅದಾದಮೇಲೆ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ. ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಿ ಡಾಕ್ಟರ್ ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಮೆಡಿಸಿನನ್ನು ತೊಗೊಂಡು ಮನೆಗೆ ಬಂದ್ವಿ. ಸೊ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಟೈಮ್ ಬಂದು 11 ಗಂಟೆ ಆಯಿತು. ಹಾಸ್ಪಿಟಲ್ಗೆ ಹೋಗಿ ರೆಗ್ಯುಲರ್ ಚೆಕಪ್ ಏನಿತ್ತಲ್ವ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ಹೋದ ತಕ್ಷಣ ನಾರ್ಮಲ್ ಆಗಿ ವೇಟ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅಂದರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಲ್ವ. ಸೊ ಅವ್ರೇನಂತ ಅಂದ್ರು ಅಂದರೆ, ಇವಾಗ ಅವಳಿಗೆ 1 ಇಯರ್ 2 ಮಂತ್ ಕಂಪ್ಲೀಟ್ ಆಯಿತು. ಸೊ ಆ ಏಜ್ಗೆ ಏನು ವೇಟ್ ಗೇನ್ ಆಗಬೇಕಿತ್ತಲ್ವ ಅದಕ್ಕಿಂತ ಅವಳು 1 kg ಕಡಿಮೆ ಇದ್ದಾಳೆ. ತುಂಬ ಆ್ಯಕ್ಟಿವಿಟಿ ಇರೋದ್ರಿಂದ ಮಕ್ಕಳದು ವೇಟ್ ಕಡಿಮೆ ಇರ್ತಾರೆ. ಸೊ ನೀವು ಫುಡ್ಡನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು. ಅಂದರೆ ಕ್ವಾಂಟಿಟಿ ಜಾಸ್ತಿ ಅಲ್ಲ, ಅಂದರೆ 3 ಟೈಮ್ಸ್ ಏನು ಕೊಡ್ತೀರಲ್ವ ಅದನ್ನೇ ನೀವು 6 ಟೈಮ್ಸ್ ಅಂತ ಡಿವೈಡ್ ಮಾಡ್ಕೊಳ್ಳಿ. ಬೇರೆ ಬೇರೆ ಥರ ಫುಡ್ ಕೊಡಬೇಕು. ಲೈಕ್ ಪ್ರೋಟೀನ್ಸ್ ಇರೋವಂಥದ್ದು, ರಾಜ್ಮಾ ಆಗಿರ್ಬೋದು, ಇಲ್ಲ ಡೇಟ್ಸ್ ಆ್ಯಂಡ್ ನಟ್ಸು, ಆಮೇಲೆ ಪನ್ನೀರು, ಈ ಥರದನ್ನೆಲ್ಲ ಕೊಡಬೇಕು ಅಂತ ಅಂದರು. ಅವಳು ಹಿಂಗೇನೆ ತಿನ್ನಲ್ಲ, ಅದನ್ನ ಹೆಂಗೆ 6 ಟೈಮ್ಸ್ ಡಿವೈಡ್ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ. ಸೊ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ವೇಟ್ ಕಡಿಮೆ ಇರುತ್ತೆ. ಅದರ್ವೈಸ್ ಅವಳು ತುಂಬ ಆ್ಯಕ್ಟಿವ್ ಆಗೇ ಇದ್ದಾಳೆ ಅಂತ ಅಂದರು. ಸೊ ಆಮೇಲೆ ವ್ಯಾಕ್ಸಿನ್ ಅಂತ ಕೇಳಬೇಕಿತ್ತು ನಮಗೆ. ವ್ಯಾಕ್ಸಿನ್ ಕೂಡ ಕೇಳಿದ್ವಿ. ಈ ಮಂತ್ ಎಂಡಿಗೆ ಬನ್ನಿ, ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕೊಡೋಣ, ಇವಾಗೇನು ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಒಂದು ಮಲ್ಟಿವಿಟಮಿನ್ ಸಿರಪ್ ಕೊಟ್ಟು ಕಳಿಸಿದ್ದಾರೆ. ಅದರ್ವೈಸ್ ಎಲ್ಲ ಹೆಲ್ದಿ ಆಗಿದ್ದಾಳೆ. ವೇಟ್ ಒಂದು ಸ್ವಲ್ಪ ಕಡಿಮೆ ಇದ್ದಾಳೆ. ಬಿಕಾಸ್ ಅವಳು ಏನೂ ತಿನ್ನಲ್ಲ, ಅದೇನೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇವಾಗ ಮನೆಗೆ ಬಂದು ಇನ್ನು ಅಡುಗೆ ಮಾಡಬೇಕು. ಇವಾಗ ಅವಳಿಗೆ ಮಲಗೋ ಟೈಮ್ ಕೂಡ ಆಯಿತು, 11 ಆಯ್ತಲ್ವ. ಸೊ ಇವಾಗೆಲ್ಲ ಮಲಗಿಸ್ಬೇಕು. ಅವಳು ಮಲಗಿಸಿ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡೋದು. ಹಾಸ್ಪಿಟಲ್ಗೆ ಹೋಗೋವಾಗ ಸ್ವಲ್ಪ ಹರಿಬರಿ ಆಯಿತು. ಅದಕ್ಕೆ ನನಗೆ ವೀಡಿಯೋನ ಅಂದರೆ ಹೊರಡ್ತಾ ಇದ್ದೀವಿ ಅದನ್ನ ಮಾಡೋಕ್ಕಾಗಿಲ್ಲ. ಇನ್ ಬಿಟ್ವೀನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಬಂದಮೇಲೆ ಅದೇನಾಯಿತು ಅಂತ ಹೇಳಿಬಿಡೋಣ ಅಂತ ಹೇಳಿದೆ ಅಷ್ಟೇ. ಹಾಸ್ಪಿಟಲಿಂದ ಬಂದ್ವಿ ಅಲ್ವಾ, ಬಂದಾದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಗುರು ಒಂದಿಷ್ಟು ಐಟಮ್ಸನ್ನು ಅಮೆಝಾನಲ್ಲಿ ಆರ್ಡರ್ ಹಾಕಿದ್ರು ಆಯಿತಾ. ಅದು ಕೂಡ ಬಂದುಬಿಟ್ಟು ನನಗೆ ಹೆಂಗೆ ಅಂತಂದರೆ, ಮನೆಗೆ ಏನಾದ್ರು ಆರ್ಡರ್ ಹಾಕಿರೋವಂತಹ ಪ್ರಾಡಕ್ಟ್ಸ್ ಬಂತಪ್ಪ ಅಂತಂದರೆ ಅದನ್ನ ಇಮಿಡಿಯೇಟಾಗಿ ಓಪನ್ ಮಾಡಿ ನೋಡಿಬಿಡ್ಬೇಕು ಏನಿದೆ ಹೆಂಗಿದೆ ಅಂತ. ಸೊ ಅಮೆಝಾನಿಂದ ಆರ್ಡರ್ ಹಾಕಿದ್ದು ಕೂಡ ಬಂದಿದೆ. ಅದನ್ನ ಗುರು ಓಪನ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಬೇಡ ನಾನೇ ಓಪನ್ ಮಾಡ್ತೀನಿ, ಹಾಗೆ ವ್ಲಾಗಲ್ಲಿ ಕೂಡ ತೋರಿಸ್ತೀನಿ ಏನು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಅವ್ರು ನಿನ್ನೆ ಹೇಳಿರೋ ಹಾಗೆ ಪವರ್ ಬ್ಯಾಂಕ್ ಆರ್ಡರ್ ಹಾಕಿದ್ರು. ಹಳೆದೊಂದು ಪವರ್ ಬ್ಯಾಂಕ್ ಇತ್ತು ಆಯಿತಾ ನಮ್ಮದು.
ಸೊ ಅದು ಏನಾಗಿತ್ತು ಅಂತಂದರೆ ಬ್ಯಾಟ್ರಿ ಏನೋ ಕೆಟ್ಟೋಗಿತ್ತು ಅನಿಸುತ್ತೆ. ಸೊ ಅದು ಹೊಟ್ಟೆ ಡುಬ್ಬಾಗತ್ತಲ್ವ, ಅಂದರೆ ಓವರ್ ಸೈಜ್ ಆಗಿತ್ತು. ಅಂದರೆ ಆ ಥರ ಆದರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಬೇರೆದು ಆರ್ಡ್ರ್ ಹಾಕೋಣ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ಓಪನ್ ಮಾಡಿ ಚೆನ್ನಾಗಿ ಅದನ್ನ ಮೇಕವರ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡಿದ್ದಾರೆ ಅಂತ. ಇದು ಓಪನಿಂಗ್ ಆದಮೇಲೆ, ಐ ಮೀನ್ ಇದನ್ನ ಅನ್ಬಾಕ್ಸ್ ಮಾಡಿದ ಮೇಲೆ ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಇಲ್ಲಿ ಏನೇನು ಆರ್ಡರ್ ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ. ಎಸ್, ಪವರ್ ಬ್ಯಾಂಕ್ ಒಂದಿದೆ. ನಮ್ಮ ಹತ್ರ ಮುಂಚೆ ಇರೋ ಪವರ್ ಬ್ಯಾಂಕ್ ಬಂದು 20,000 mAh ಬ್ಯಾಟರಿ ಕೆಪಾಸಿಟಿದಾಗಿತ್ತು ಆಯಿತಾ. ಸೊ ಇದು ಬಂದು 50,000 ಇದೆ. ತುಂಬ ಹೊತ್ತು ಏನು ಹೇಳ್ತೀರಾ, ಕರೆಂಟ್ ಇಲ್ಲ ಅಂತ ಅಂದರೆ ಯೂಸ್ ಆಗುತ್ತೆ. ಅಂದರೆ ನಮ್ದು ಹಳೆ ಪವರ್ ಬ್ಯಾಂಕ್ ಏನಿತ್ತಲ್ವ ಅದು ಬಂದು 20,000 mAh ಇತ್ತು, ಆವಾಗಲೇ ಹೇಳಿರೋ ಹಾಗೆ. ಇದು ಬಂದು 50,000 ಇದೆ. ಸೊ ಬ್ಯಾಟರಿ ಬ್ಯಾಕಪ್ ಜಾಸ್ತಿ ಇದೆ ಅಲ್ವಾ, ಸೊ ಒಳ್ಳೇದಾಯಿತು. ಲಾಸ್ಟ್ ಬಂದು ಅದು ಏನು ಊದ್ಕೊಂಡಿತ್ತು ಅಂತ ಹೇಳಿದ್ದೆ ಅಲ್ವಾ, ಅದೇನಾದ್ರು ಬ್ಲಾಸ್ಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಭಯಕ್ಕೇ ಹೊಸದು ತರಿಸ್ಕೊಂಡ್ವಿ ನಾವು. ಹಿಂಗಿದೆ ಅಂತ ನೋಡೋಣ. ಓ, ತುಂಬ ದೊಡ್ಡದಿದೆ ಇದು. ನೈಸ್. ಇದನ್ನ ಮೋಸ್ಟ್ಲಿ ಒಂದು ಗೋಲ್ಡ್ ಡೇ ಚಾರ್ಜ್ ಮಾಡಬೇಕು ಅನ್ಸುತ್ತೆ, ಫುಲ್ ಆಗಬೇಕು ಅಂತಂದ್ರೆ. ಬಿಕಾಸ್ 50,000 ಇದೆ ಅಲ್ವಾ. ಸಿ ಈ ಥರ. ಸೊ ಪವರ್ ಬ್ಯಾಂಕ್ ಒಂದಿದೆ. ನೆಕ್ಸ್ಟು ಫೇರಿ ಲೈಟ್ಸ್. ಅದೇನೋ ಮೇಕಓವರ್ ಮಾಡಬೇಕಂತೆ. ಮಗಳಿದ್ದಾಳಲ್ವ, ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಲೈಟ್ಸ್ ಎಲ್ಲ ಹಾಕಿದ್ರೆ ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಅಂತ ಫೇರಿ ಲೈಟ್ಸ್ 2 ಇದೆ ಅನಿಸುತ್ತೆ. ಇವಿಷ್ಟು ಬಂದಿದೆ. ಇನ್ನೊಂದೇನೋ ಐಟಮ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು, ಅದನ್ನ ಬರಬೇಕು ಅಂತ ಅನಿಸುತ್ತೆ. ನಾನು ಕೂಡ ಕಿಚನ್ ಸ್ವಲ್ಪ ಮೇಕಓವರ್ ಮಾಡೋಣ ಅಂತ ಆರ್ಡರ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಆರ್ಡರ್ ಹಾಕಿದ್ರೆ ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಪ್ರಾಡಕ್ಟ್ಸ್ ಆರ್ಡರ್ ಹಾಕಿದ್ದೀನಿ ಅಂತ ನಿಮಗೆ ಅದು ಬಂದ ಮೇಲೆ ಅನ್ಬಾಕ್ಸ್ ಮಾಡುವಾಗ ತೋರಿಸ್ತೀನಿ ಅಂತ. ಸೊ ಇದಿಷ್ಟು ಅಮೆಝಾನಲ್ಲಿ ಆರ್ಡರ್ ಹಾಕಿದ್ದು ಬಂದಿರೋ ಅಂಥದ್ದು. ಸೊ ಇವಾಗ ಡ್ರೆಸ್ಸಿಂಗ್ ಮಾಡಿ ಅಡುಗೆ ಮಾಡೋಣ. ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಇನ್ನೇನು ಪನ್ನೀರ್ ಒಂದು ಫ್ರೈ ಮಾಡಿದ್ರೆ ಮುಗೀತು. ಈ ಕಡೆ ಮಗಳಿಗೂ ಕೂಡ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಲಂಚ್ ಮೆನ್ಯೂ ಹೆಲ್ದಿ ಬೌಲ್ ಅಂತೇನು ಹೇಳ್ತಾರಲ್ವ, ಸೊ ಅದನ್ನ ಮಾಡಿದ್ದೀನಿ. ಆಮೇಲೆ ಏನೇನು ಮಾಡಿದ್ದೀನಿ ಅಂತ ಪ್ಲೇಟಿಗೆ ಸರ್ವ್ ಮಾಡಿದಾಗ ತೋರಿಸ್ತೀನಿ ಆಯ್ತಾ. ಸೊ ಇವಾಗ ಪನ್ನೀರ್ ಫ್ರೈ ಮಾಡಿದ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಊಟ ಮಾಡೋದಷ್ಟೇ. ಸೊ ಇದು ಬಂದು ಇವತ್ತಿನ ಮಧ್ಯಾಹ್ನದ ಸೂಪರ್ ಹೆಲ್ದಿ ಮೆನ್ಯೂ ಆಗಿತ್ತು ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಯಾರಿಗಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತೊಮ್ಮೆ ಮಾಡಿದಾಗ ಇನ್ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡ್ತೀನಿ ಆಯಿತಾ. ಅದಾದಮೇಲೆ ನಾವು ಇವತ್ತು ಮಧ್ಯಾಹ್ನ ಗುರು ಕಲೀಗ್ ಒಬ್ಬರಿದ್ದಾರೆ, ಅವ್ರದ್ದು ಬೇಕರಿ ಓಪನಿಂಗ್ ಇತ್ತು ಆಯಿತಾ. ಅದಕ್ಕೆ ಹೋಗೋಣ ಅಂತ ಹಿಂದಿನ ದಿನವೇ ಹೇಳಿದರು, ಬಟ್ ಕನ್ಫರ್ಮ್ ಇರಲಿಲ್ಲ. ಸೊ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೋಗ್ಬಿಟ್ಟು ಬರೋಣ, ಹೆಂಗೂ ವೀಕೆಂಡ್ ಅಲ್ವಾ, ಮಧ್ಯಾಹ್ನ ಏನೂ ಪ್ಲ್ಯಾನ್ಸ್ ಇಲ್ಲ ಅಂತ. ಸೊ ಅದಕ್ಕೇ ಇವಾಗ ನಾವು ಹೋಗ್ತಾ ಇದ್ದೀವಿ. ಅದು ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು ಅವರು ಬೇಕರಿ ಓಪನಿಂಗ್ ಬಂದುಬಿಟ್ಟು. ಸೊ ಅದಕ್ಕೆ ನಾವು ಕಾರ್ ತೊಗೊಂಡು ಹೋದರೆ ತುಂಬ ಸುಸ್ತಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಪಾಪು ಬಂದು ಕಾರಲ್ಲಿ ತುಂಬ ಹಠ ಮಾಡ್ತಾಳೆ. ಅವಳಿಗೆ ಬೈಕು ಮತ್ತು ಆಟೋ ಈ ಥರದ್ದೆಲ್ಲ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಎಲ್ಲ ಆ ಕಡೆ ಈ ಕಡೆ ನೋಡೋಕ್ಕೆ ಸಿಗುತ್ತಲ್ವ, ಅದಕ್ಕೇ. ಸೊ ನೋಡಿ ಇಲ್ಲಿ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ದೂರ ಹೋಗ್ತಾ ಇದ್ದಾಗೇ ಅವಳು ನಿದ್ದೆ ಮಾಡಿಬಿಟ್ಲು. ಬಿಕಾಸ್ ಅವಳು ಮಲಗೋ ಅಂತಹ ಟೈಮ್ ಆಗಿತ್ತು. ಅಂದರೆ 3:30 4 o'clock ಆಗ್ತಾ ಬಂದಿತ್ತು. ಸೊ ಅದಕ್ಕೆ ಅವಳು ಮಲಗಿದ್ಲು, ನಾನು ಸ್ವಲ್ಪ ಮಲಗಿದೆ. ಆಮೇಲೆ ಅಲ್ಲೇ ಒಂದು ಬೊಕ್ಕೆನ ತೊಗೊಂಡ್ವಿ. ಬಿಕಾಸ್ ಅವ್ರದ್ದು ನ್ಯೂ ಬೇಕರಿ ಓಪನಿಂಗ್ ಅಲ್ವಾ, ಸೊ ವಿಶಸ್ಗೆ ಅಂತ ಹೇಳ್ಬಿಟ್ಟು. ಇವ್ರು ಬಂದು ಗುರು ಫ್ರೆಂಡ್ ಕಮ್ ಕಲೀಗ್ ಆಯಿತಾ. ಸೊ ಇಲ್ಲಿ ಜಾಸ್ತಿ ಏನು ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಬಿಕಾಸ್ ನಮಗೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು. ಸೊ ಪಾಪುನು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿ. ಸ್ವಲ್ಪ ಫೋಟೋಸನ್ನು ತೊಗೊಂಡ್ವಿ, ಅದನ್ನು ಕೂಡ ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು. ರಿಟರ್ನ್ ಬರುವಾಗ ಅಲ್ಲೇ ನಿಯರ್ ಬೈ ಇರುವಂತಹ ರೆಸ್ಟೋರೆಂಟಲ್ಲಿ ನಾವು ತಿಂಡಿನ ತಿನ್ಕೊಂಡ್ಬಂದ್ವಿ. ಅಂದರೆ ದೋಸೆ ಮತ್ತು ಪಾವ್ ಭಾಜಿನ ತಿಂದ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ, ಅದಕ್ಕೇನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ತಿಂದ್ವಿ. ಪಾಪು ಮಾತ್ರ ಏನೂ ತಿಂದಿಲ್ಲ, ಅವಳಿಗೆ ಮನೆಗೆ ಬಂದೇ ಊಟ ಮಾಡಿಸಿದ್ದು. ತಿಂಡಿ ಎಲ್ಲ ತಿನ್ನೋ ಅಷ್ಟರಲ್ಲಿ ಹೊರಗಡೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆನ್ ದ ವೇ ಬರಬೇಕಾದ್ರೂ ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು. 2.5 hour ತಗೊಳ್ತು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಇಂದಿರಾನಗರಕ್ಕೆ ಬಂದು ರೀಚ್ ಆಗೋಕ್ಕೆ. ಸಖತ್ ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟೆ ಮಳೆ ಬೇರೆ ಇತ್ತು. ಸೊ ಅದಾದಮೇಲೆ ನಾನು ಯಾವುದೇ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಬಿಕಾಸ್ ಮನೆಗೆ ಬಂದು ಪಾಪಗೆ ಊಟ ಮಾಡಿಸಿ ಅವಳನ್ನ ಮಲಗಿಸೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ಅದಕ್ಕೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ, ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ.